ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮಾಡ್ತಾಯಿದ್ದೀನಿ ರಾಗಿ ಮಸಾಲ ರೊಟ್ಟಿ. ಇದು ತುಂಬಾ ಚೆನ್ನಾಗಾಗತ್ತೆ ಮತ್ತು ಮಾಡೋದು ತುಂಬ ಈಸಿ. ರಾಗಿ ಮಸಾಲ ರೊಟ್ಟಿ ಮಾಡೋದಕ್ಕೆ ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ನೀರು ಹಾಕ್ತಾ ಇದ್ದೀನಿ. ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ನೀರು ಕುದೀತಾ ಇರುವಾಗ ಇದಕ್ಕೆ ರಾಗಿ ಹಿಟ್ಟು ಹಾಕ್ತಾ ಇದ್ದೀನಿ ನಾನು. ನೀವು ಎಷ್ಟು ರೊಟ್ಟಿ ಮಾಡಬೇಕಂತ ಇದ್ದೀರಾ ನೋಡಿಕೊಂಡು ಅಷ್ಟು ನೀರು ಹಾಕಿ ಇದನ್ನು ಹಿಟ್ಟು ರೆಡಿ ಮಾಡ್ಕೋಬೇಕಾಗತ್ತೆ. ಅದು ಕುದೀತಾ ಇರೋ ನೀರಿಗೆ ರಾಗಿ ಹಿಟ್ಟು ಹಾಕ್ಬಿಟ್ಟು ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಆಫ್ ಮಾಡಿ ಇದನ್ನು ಸರಿಯಾಗಿ ಕಲಿಸ್ತಾ ಇದ್ದೀನಿ. ಈಗ ಪೂರ ತಣ್ಣಗಾಗಲಿ ಅಂತ ಬಿಟ್ಟಿದ್ದೀನಿ. ಕಲಸಿರೋ ಹಿಟ್ಟು ತಣ್ಣಗಾಗಬೇಕು. ನೋಡಿ, ಚಿಕ್ಕದಾಗಿ ಹೆಚ್ಚಿರೋಂಥ ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಕಾಯಿ ತುರಿದಿರೋಂಥ ಹಸಿ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಈಗ ರಾಗಿ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡ್ತೀನಿ. ರಾಗಿ ಹಿಟ್ಟು ನೋಡಿ ತಣ್ಣಗಾಗಿದೆ. ಎಷ್ಟನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ರಾಗಿ ಹಿಟ್ಟು ಕಲಸಿರೋ ಹಿಟ್ಟು ತೆಳು ಅಂತ ಅನಿಸಿದ್ರೆ ಸ್ವಲ್ಪ ಮತ್ತೆ ಹಿಟ್ಟು ಹಾಕಿ, ಈ ಟೈಮಲ್ಲಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಬೋದು. ಮತ್ತು ಹಿಟ್ಟು ಹಾಕಿದ್ಮೇಲೆ ಮತ್ತೆ ಬಿಸಿ ಮಾಡಬೇಕು ಅಥವಾ ಬಿಸಿನೀರು ಹಾಕಬೇಕಂತ ಏನಿಲ್ಲ. ತಣ್ಣೀರು ಹಾಕಿ, ಹಿಟ್ಟು ಜಾಸ್ತಿ ಆಯಿತು ಅನಿಸಿದ್ರೆ ತಣ್ಣೀರು ಹಾಕಿ ಮಿಕ್ಸ್ ಮಾಡ್ಬೋದು. ನೋಡಿ, ನಾನು ಕಲಿಸ್ತಾ ಇದ್ದೀನಿ. ಕಲಿಸುವಾಗ ನನಗೆ ಇನ್ನೂ ಸ್ವಲ್ಪ ಹಿಟ್ಟು ಹಾಕಬೇಕು ಅನ್ನಿಸ್ತು. ನಾನು ಅದಕ್ಕೆ ಸ್ವಲ್ಪ ರಾಗಿ ಹಿಟ್ಟು ಹಾಕಿ ಮತ್ತೆ ಕಲಿಸ್ಕೊತೀನಿ. ಹಿಟ್ಟು ಹಾಕಿ ಮತ್ತೆ ಏನಾದ್ರು ನೀರು ಹಾಕಬೇಕಂತ ಅನಿಸಿದ್ರೆ ತಣ್ಣೀರು ಹಾಕಿ ಕಲಿಸ್ಬೋದು. ನಾನೇನು ನೀರು ಹಾಕಿಲ್ಲ, ಇದು ಹದ ಕರೆಕ್ಟಾಗಿ ಆಯಿತು. ತುಂಬ ತೆಳು ಇರಬಾರ್ದು, ಸರಿಯಾಗಿ ಸ್ವಲ್ಪ ಗಟ್ಟಿಯಾಗಿಯೇ ಚೆನ್ನಾಗಿ ಕಲಸಿ ನಾದ್ಕೋಬೇಕಾಗತ್ತೆ. ಆವಾಗ ರೊಟ್ಟಿ ಚೆನ್ನಾಗಾಗತ್ತೆ. ನೋಡಿ, ರಾಗಿ ಹಿಟ್ಟು ಕೈಗೆ ಅಂಟತ್ತೆ, ಹಾಗಾಗಿ ನಾನು ಸ್ವಲ್ಪ ನೀರು ತಗೊಂಡು ಕೈನ ನೀರಲ್ಲಿ ಹಚ್ಬಿಟ್ಟು ನಾನು ಹಿಟ್ಟು ಕಲಿಸ್ತಾ ಇದ್ದೀನಿ. ಈಗ ಆಗಿದೆ. ಇದು ತೆಳು ಇರಬಾರ್ದು, ತೆಳು ಇದ್ದರೆ ರೊಟ್ಟಿ ತಟ್ಟೋದಕ್ಕೆ ಕಷ್ಟ ಆಗುತ್ತೆ, ಸರಿಯಾಗಿ ಬರಲ್ಲ ರೊಟ್ಟಿ. ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೋಬೇಕು. ಈಗ ಹಿಟ್ಟು ಕಲಸಾಗಿದೆ. ನೋಡಿ, ನಾನೊಂದು ಕವರ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಹೋಳಿಗೆ ಪೇಪರ್ ಇದ್ದರೆ ಹೋಳಿಗೆ ಪೇಪರ್ ಮೇಲೆ ಕೂಡ ರೊಟ್ಟಿ ತಟ್ಬೋದು. ಕವರ್ ಮೇಲೆ ನಾನು ಎಣ್ಣೆ ಹಾಕಿ ಸವರ್ಬಿಟ್ಟು ಇದ್ರ ಮೇಲೆ ರೊಟ್ಟಿ ತಟ್ತೀನಿ. ನೋಡಿ, ಕಲಸಿಟ್ಟಿರುವಂಥ ಹಿಟ್ಟನ್ನು ನಾನು ಈ ರೀತಿ ಉಂಡೆ ಮಾಡಿಕೊಂಡು ತಟ್ತೀನಿ. ಈ ರೀತಿ ತಟ್ಟಬೇಕು. ಎಡ್ಜ್ ಎಲ್ಲ ಸರಿ ಮಾಡ್ಕೋತಾ ರೊಟ್ಟಿ ತಟ್ಟಬೇಕಾಗತ್ತೆ. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೋತಾ ತಟ್ಟಬೇಕು, ಇಲ್ಲಾಂದರೆ ಕೈಗೆ ಹಿಟ್ಟು ಅಂಟತ್ತೆ. ತುಂಬಾ ಚೆನ್ನಾಗುತ್ತೆ, ಒಳ್ಳೆ ರುಚಿ ಇರುತ್ತೆ. ಇದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನಿ, ಇಲ್ಲಾಂದರೆ ನಿಮಗೆ ಕಾಯಿ ಚಟ್ನಿ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಾಗತ್ತೆ. ಈ ರೀತಿ ಮಾಡಿ ನೋಡಿ. ಈಗ ಹಂಚು ಕಾಯೋದಕ್ಕೆ ಇಟ್ಟಿದೆ. ಹಂಚು ಕಾದಿದೆ. ಹಂಚು ಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು
ನಾನು ರೊಟ್ಟಿನ ಹಾಕ್ತಾಯಿದ್ದೀನಿ ಹೆಂಚ ಮೇಲೆ. ಇದಕ್ಕೆ ಮುಚ್ಚಳ ಮುಚ್ಚಬೇಕು. ಮುಚ್ಚಳ ಮುಚ್ಚಿ 1-2 ನಿಮಿಷ ಬಿಟ್ಬಿಡಿ. ಮೀಡಿಯಂ ಫ್ಲೇಮಲ್ಲಿನೇ ರೊಟ್ಟಿ ಬೇಯಿಸ್ಬೇಕಾಗತ್ತೆ. ನೋಡಿ, ರೊಟ್ಟಿನ ತಿರುಗಿಸ್ಬಿಟ್ಟು ಮತ್ತೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಈ ರೊಟ್ಟಿನ ಎಣ್ಣೆಯಲ್ಲಿನೇ ಸುಡಬೇಕು. ಎಣ್ಣೆ ಅಥವಾ ತುಪ್ಪ ಹಾಕಿ ಕೂಡ ಸುಡ್ಬೋದು. ಈಗ ಎಲ್ಲ ಕಡೆ ಒಂದೇ ಸಮ ನಾನು ಬೇಯಿಸ್ತಾ ಇದ್ದೀನಿ. ಮತ್ತು ರಾಗಿ ರೊಟ್ಟಿ ಇದೆಲ್ಲ ಚೆನ್ನಾಗಿ ಬೇಯಬೇಕು. ಸರಿಯಾಗಿ ಬೆಂದಿಲ್ಲ ಅಂದರೆ ಹೊಟ್ಟೆ ನೋವು ಬರ್ಬೋದು, ಅಜೀರ್ಣ ಆಗ್ಬೋದು. ರಾಗಿ ರೊಟ್ಟಿ, ರಾಗಿ ಮುದ್ದೆ ಯಾವುದಾದ್ರೂ ಅಷ್ಟೇ, ರಾಗಿ ಪದಾರ್ಥ ಚೆನ್ನಾಗಿ ಬೇಯಿಸಬೇಕು. ಮೀಡಿಯಂ ಫ್ಲೇಮಲ್ಲಿ ನಾನು ರೊಟ್ಟಿನ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಈಗ ನೋಡಿ ಆಗಿದೆ ಬಿಸಿ ಬಿಸಿಯಾದ ಮಸಾಲ ರಾಗಿ ರೊಟ್ಟಿ.